ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಇಸ್ ಫೈನ್. ನಾನು ರಶ್ಮಿ. ಒಂದು ಗಿಡ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಂದ್ರೆ ಅದು ಪೋಥೋಸ್. ಇದನ್ನ ನಾವು ಸಾಮಾನ್ಯವಾಗಿ ಮನಿ ಪ್ಲಾಂಟ್ ಅಂತಾನೂ ಕರಿತೀವಿ. ಇವತ್ತು ನಾವು ಮನಿ ಪ್ಲಾಂಟ್ ನ ಪ್ರೊಪೋಗೇಷನ್ ಹೇಗ್ ಮಾಡೋದು, ಇದಕ್ಕೆ ಸಾಯಿಲ್ ಮಿಕ್ಸ್ಚರ್ ಹೇಗಿರ್ಬೇಕು, ಹಾಗೆ ಇದು ದಟ್ಟವಾಗಿ ಬರಬೇಕು ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ. ನೀವೇನಾದ್ರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಗಿಡಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂದ್ರೆ ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಬಹುದು. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನ ನಾವು ಸಾಮಾನ್ಯವಾಗಿ ಮನಿ ಪ್ಲಾಂಟ್ ಅಂತ ಕರಿತೀವಿ, ಬಟ್ ಇದ್ರ ನಿಜವಾದ ಹೆಸರು ಪೋಥೋಸ್ ಅಂತ. ಇದೊಂದು ಏರ್ ಪ್ಯೂರಿಫೈಯಿಂಗ್ ಪ್ಲಾಂಟ್. ಇದನ್ನ ನಾವು ಮನೆ ಒಳಗೂ ಇಟ್ಕೋಬಹುದು. ಈ ಗಿಡ ತನ್ನ ಸುತ್ತಮುತ್ತ ಗಾಳಿಯಲ್ಲಿರುವಂತಹ ಹಾರ್ಮ್ಫುಲ್ ಕಾಂಪೋನೆಂಟ್ ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಗಾಳಿನ ಪರಿಶುದ್ಧವಾಗಿಡುತ್ತೆ. ಇವಾಗ ಮನಿ ಪ್ಲಾಂಟ್ ಅಲ್ಲಿ ಇರುವಂತಹ ಕೆಲವೊಂದು ವೆರೈಟೀಸ್ ನ ನೋಡೋಣ. ಮೊದಲನೇದಾಗಿ ಇದು ಮೋಸ್ಟ್ ಕಾಮನ್, ಇದು ಎಲ್ಲಾರ ಮನೆಯಲ್ಲೂ ಇರುತ್ತೆ. ಇದರಲ್ಲಿ ವೇರಿಗೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಅಂದ್ರೆ ಗ್ರೀನ್ ಜಾಸ್ತಿ ಇರುತ್ತೆ, ಯೆಲ್ಲೋ ಕಲರ್ ಕಡಿಮೆ ಇರುತ್ತೆ. ಇದಕ್ಕೆ ಬೀಳೋ ಬಿಸಿಲು ಮೇಲೆ ಇದ್ರ ವೇರಿಗೇಷನ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕಾಮನ್ ವೆರೈಟಿ ಅಂದ್ರೆ ಇದು ನಿಯಾನ್ ಪೋಥೋಸ್ ಅಥವಾ ಗೋಲ್ಡನ್ ಪೋಥೋಸ್ ಅಂತಾನು ಕರೀತಾರೆ. ಇದ್ರಲ್ಲೇನ್ ವೇರಿಗೇಷನ್ಸ್ ಜಾಸ್ತಿ ಇರೋದಿಲ್ಲ. ಚಿಗುರು ಬೇಕಾದ್ರೆ ಬ್ರೈಟ್ ಗ್ರೀನ್ ಅಥವಾ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ. ಬೆಳೀತಾ ಬೆಳೀತಾ ಇದು ಡಾರ್ಕ್ ಗ್ರೀನ್ ಟರ್ನ್ ಆಗುತ್ತೆ. ಅದಾದ್ಮೇಲೆ ಇದು ಎಂಜಾಯ್ ಪೋಥೋಸ್. ಇದರ ಎಲೆಗಳು ತುಂಬಾ ಚಿಕ್ಕದಾಗಿರುತ್ತೆ, ಹಾಗೆ ಹತ್ತತ್ರದಲ್ಲಿ ಬರ್ತಾ ಇರುತ್ತೆ. ಇದರಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ವೇರಿಯಂಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಮಾರ್ಬಲ್ ಕ್ವೀನ್ ಪೋಥೋಸ್. ಇದ್ರ ಎಲೆಗಳ ಮೇಲೆ ಮಾರ್ಬಲ್ ಟೆಕ್ಸ್ಚರ್ ಇರೋದ್ರಿಂದ ಇದನ್ನ ಮಾರ್ಬಲ್ ಕ್ವೀನ್ ಪೋಥೋಸ್ ಅಂತ ಕರೀತಾರೆ. ಕಂಪ್ಯಾರಿಟಿವ್ಲಿ ಇದ್ರ ಎಲೆಗಳು ದೊಡ್ಡದಾಗಿರುತ್ತೆ. ಈ ವೆರೈಟೀಸ್ ಮನಿ ಪ್ಲಾಂಟ್ಗಳು ಸಾಮಾನ್ಯವಾಗಿ ಎಲ್ಲಾ ನರ್ಸರಿಗಳಲ್ಲೂ ಸಿಗುತ್ತೆ. ಹಾಗೆ ಇದಿಷ್ಟು ಗಿಡದ್ದು ಮೇಂಟೆನೆನ್ಸ್ ಒಂದೇ ತರಾನೇ ಇರುತ್ತೆ. ಮನಿ ಪ್ಲಾಂಟ್ ನ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಬೆಳೆಸಬಹುದು. ಅಂದ್ರೆ ಮಣ್ಣೊಳಗೂ ಬರುತ್ತೆ, ನೀರೊಳಗಿಟ್ರು ಬರುತ್ತೆ, ಮನೆ ಒಳಗಿಟ್ರು ಬರುತ್ತೆ, ಹೊರಗಿಟ್ರು ಬರುತ್ತೆ. ಮನೆ ಒಳಗೆ ಡೆಕೋರೇಟಿವ್ ಆಗು ಇಟ್ಕೋಬಹುದು. ಗಿಡ ಹೇಗಿದ್ರು ಬರುತ್ತೆ, ಆದ್ರೆ ಇದರ ವೇರಿಯಂಟ್ ನ ಕಾಪಾಡ್ಕೊಳ್ಳೋಕೆ ಸನ್ಲೈಟ್ ತುಂಬಾನೇ ಮುಖ್ಯ. ಈ ಗಿಡಕ್ಕೆ ಸನ್ಲೈಟ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಗಿಡನೂ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಇದ್ರ ವೇರಿಯಂಟ್ ಕೂಡ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಹಾಗಂತ ಬಿಸಿಲು ಜಾಸ್ತಿ ಆದ್ರೆ ಗಿಡದ ಎಲೆಗಳು ಸುಟ್ಟು ಹೋಗ್ತಾ ಬಂದ್ಬಿಡುತ್ತೆ. ಹಾಗಾಗಿ ಬಿಸಿಲು ಎಷ್ಟು ಬೇಕು ಅಂತ ನೋಡ್ಕೊಳ್ಳೋದು ಈ ಗಿಡಕ್ಕೆ ತುಂಬಾನೇ ಮುಖ್ಯ. ಈಸಿಯಾಗಿ ಹೇಳ್ಬೇಕು ಅಂದ್ರೆ ನಿಮ್ಮನೆ ಎಂಟ್ರೆನ್ಸ್ ಅಲ್ಲಿ ಇಟ್ಕೊಳ್ಬಹುದು. ಅಂದ್ರೆ ಗಿಡದ ಮೇಲ್ಗಡೆ ಶೆಲ್ಟರ್ ಇರಬೇಕು. ಮುಂದ್ಗಡೆ ಎಷ್ಟು ಬಿಸಿಲು ಬಿದ್ರೂ ಪರವಾಗಿಲ್ಲ, ಬಟ್ ಗಿಡಕ್ಕೆ ಶೆಲ್ಟರ್ ಇರಬೇಕು. ಮೇಲ್ಗಡೆ ಏನೋ RCCನೋ ಹಂಚೋ ಏನಾದ್ರೂ ಇರುತ್ತಲ್ಲ ಅಂತ ಜಾಗದಲ್ಲಿ ಕೆಳಗಡೆ ಇಡಿ. ಎದುರುಗಡೆ ಬಿಸಿಲು ಬರ್ತಾ ಇದ್ರೆ ಅವಾಗ ಗಿಡಕ್ಕೂ ಒಂದು ಬ್ರೈಟ್ ಲೈಟ್ ಸಿಕ್ಕತ್ತೆ, ವೇರಿಯಂಟ್ ಕೂಡ ಹಾಗೆ ಇರುತ್ತೆ. ಈ ತರ ಜಾಗ ಈ ಗಿಡಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ನೀವೇನಾದ್ರೂ ಗಿಡನ ಮನೆ ಒಳಗೆ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ 3 to 4 days ಒನ್ಸ್ ಆದ್ರೂ ಗಿಡನ ಆಚೆ ಇಡ್ಬೇಕಾಗುತ್ತೆ. ಬೆಳಗ್ಗೆ ಇಟ್ರೆ ಒಂದ್ 3 to 4 ಗಂಟೆ ಬಿಸಿಲಿಗೆ ಇಟ್ರೆ ಸಾಕು, ಇಲ್ಲ ಅಂದ್ರೆ ಸಾಯಂಕಾಲ ಇಡಿ. ಅವಾಗ ಗಿಡ ತುಂಬಾನೇ ಚೆನ್ನಾಗಿರುತ್ತೆ. ಗಿಡಕ್ಕೆ ಸರಿಯಾಗಿ ಬಿಸಿಲು ಬೀಳಿಲ್ಲ, ಕಡಿಮೆ ನೀವು ಮನೆ ಒಳಗೆ ಇಟ್ಕೊಂಡಿದ್ದೀರಾ, ಕಡಿಮೆ ಬಿಸಿಲು ಬೀಳ್ತಿದೆ ಅಂದ್ರೆ ಈ ಮಾರ್ಬಲ್ ಕ್ವೀನ್ ಪೋಥೋಸ್ ಅಂತೂ ಇದರಲ್ಲಿ ಯೆಲ್ಲೋ ಕಲರ್ ಎಲ್ಲ ಹೋಗ್ಬಿಟ್ಟು ಬರೀ ಗ್ರೀನ್ ಕಲರ್ ಲೀಫ್ ಆಗ್ಬಿಡುತ್ತೆ. ಹಾಗಾಗಿ ಕರೆಕ್ಟ್ ಆಗಿರೋ ಜಾಗದಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಇವಾಗ ಈ ಮನಿ ಪ್ಲಾಂಟ್ ನ ಹೇಗೆ ಸ್ಟೈಲ್ ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ಈ ಮನಿ ಪ್ಲಾಂಟ್, ಇದ್ರ ಎಲೆಗಳು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಹಾಗೆ ಒಂದ್ ಸ್ವಲ್ಪ ದೂರಕ್ಕೆ ಬರುತ್ತೆ. ಇದನ್ನ ಮಾಸ್ಟಿಕ್ ಗೆ ಈ ತರ ಹಬ್ಸಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ನಿಯಾನ್ ಪೋಥೋಸ್ ಮತ್ತೆ ಎಂಜಾಯ್ ಪೋಥೋಸ್. ಇದರ ಎಲೆಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಹಾಗೆ ಹತ್ರಕ್ಕೆ ಬರೋದ್ರಿಂದ ಇದನ್ನ ಯಾವ್ದಾದ್ರು ಹ್ಯಾಂಗಿಂಗ್ ಪಾಟ್ ಅಲ್ಲಿ ಬೆಳೆಸಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಪಾಟ್ ಸುತ್ತ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದು ಬೆಳೀತಾ ಬೆಳೀತಾ ಹೀಗೆ ಕೆಳಗ್ ಬರುತ್ತೆ ಎಲೆಗಳು. ಅವಾಗ ನೀವು ಹ್ಯಾಂಗಿಂಗ್ ಪಾಟ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಈ ಮಾರ್ಬಲ್ ಕ್ವೀನ್ ಪೋಥೋಸ್, ಇದಿನ್ನೂ ತುಂಬಾ ಚಿಕ್ಕ ಗಿಡ. ಲಾಸ್ಟ್ ಮಂತ್ ಇನ್ನು ತಗೊಂಡಿರೋದು, ವಿಡಿಯೋದಲ್ಲಿ ತೋರಿಸಿದ್ದೆ. ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೋಡ್ಬಹುದು. ಇದ್ರ ಎಲೆಗಳು ಇನ್ನೂ ದೊಡ್ಡದಾಗುತ್ತೆ, ಹಾಗಾಗಿ ಇದನ್ನು ಮಾಸ್ಟಿಕ್ ಹಬ್ಸಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಈ ಗಿಡ ನೆಡೋದಕ್ಕೆ ಸಾಯಿಲ್ ಮಿಕ್ಸ್ಚರ್ ಹೇಗಿರ್ಬೇಕು ಅಂತ ನೋಡೋಣ. 1/4 ಭಾಗ ಮಣ್ಣು, 1/4 ಭಾಗ ಮರಳು, 1/4 ಭಾಗ ಗೊಬ್ಬರ, ಹಾಗೆ 1/4 ಭಾಗ ಕೋಕೋಪೀಟ್ ನ ತಗೊಳ್ಬೇಕಾಗುತ್ತೆ. ಈ ಗಿಡಕ್ಕೆ ತುಂಬಾ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ 1/4 ಭಾಗ ಗೊಬ್ಬರ ಮಾತ್ರನೇ ಸಾಕಾಗುತ್ತೆ. ಹಾಗೆ ಮರಳು ಹಾಕೋದ್ರಿಂದ ನೀರು ಈಸಿಯಾಗಿ ಡ್ರೈನ್ ಔಟ್ ಆಗಿ ಹೋಗುತ್ತೆ. ಕೋಕೋಪೀಟ್ ಮಾಯಿಶ್ಚರ್ ನ ರಿಟೈನ್ ಮಾಡ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಕಾಂಪೋಸ್ಟ್ ವಿಷಯಕ್ಕೆ ಬರೋದಾದ್ರೆ, ನಾವು ಸಾಯಿಲ್ ಮಿಕ್ಸ್ಚರ್ ಅಲ್ಲೇ 1/4 ಭಾಗ ಕಾಂಪೋಸ್ಟ್ ತಗೊಂಡಿರೋದ್ರಿಂದ ಮತ್ತೆ 3-4 ತಿಂಗಳು ಇದಕ್ಕೆ ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ಗಿಡಕ್ಕೆ ಕೌಡಂಗ್ ಮ್ಯಾನ್ಯೂರ್ ಹಾಕಬಹುದು, ವರ್ಮಿ ಕಾಂಪೋಸ್ಟ್ ಹಾಕಬಹುದು, ಇಲ್ಲಾಂದ್ರೆ ನೀವು ದಿವಸ ಅಕ್ಕಿ ಬೇಳೆ ತೊಳಿತಾ ಆ ನೀರ್ ಹಾಕಬಹುದು. ಹಾಲಿನ ಪಾತ್ರೆ ತೊಳೆಯೋದಕ್ ಮುಂಚೆ ಹಾಲಿನ ಪಾತ್ರೆ ಗಲ್ಬರ್ಸಿ ಆ ನೀರನ್ನು ಹಾಕಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಗಿಡ. ತುಂಬಾ ಹಾರ್ಶ್ ಕೆಮಿಕಲ್ ಇರುವಂತ ಗೊಬ್ಬರ ಇದಕ್ಕೆ ಬೇಕಾಗೋದಿಲ್ಲ.
ತುಂಬಾ ವಿಂಟರ್ ಇರುವಾಗ ಇದಕ್ಕೆ ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ, ಇದೇನ್ ತಗೊಳ್ಳೋದಿಲ್ಲ. ಹಾಗಾಗಿ ನಾನು ಆಗ್ಲೇ ಹೇಳ್ದಂಗೆ ಅಕ್ಕಿ ಬೇಳೆ ತೊಳ್ದಿದ್ ನೀರೋ, ಹಾಲಿನ ಪಾತ್ರೆ ತೊಳ್ದಿದ್ ನೀರೋ ಇದನ್ನು ಏನಾದ್ರೂ ಹಾಕೊಳ್ತಾ ಬರಬಹುದು. ಗಿಡನ ನೀವೇನಾದ್ರೂ ನೀರೊಳಗೆ ಇಟ್ಟು ಬೆಳೆಸ್ತಾ ಇದ್ದೀರಾ ಅಂದ್ರೆ ಇದಕ್ಕೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಹಾಕಬಹುದು. ಸೀವೀಡ್ ಎಕ್ಸ್ಟ್ರಾಕ್ಟ್ ನ ನೀರಲ್ಲಿ ಡೈಲ್ಯೂಟ್ ಮಾಡಿ ಹಾಕಬಹುದು. ಹಾಗೆ ಇದನ್ನ ಗಿಡದ ಎಲೆಗಳಿಗೂ ಸ್ಪ್ರೇ ಮಾಡಬಹುದು. ಎಲೆಗಳು ಅವಾಗ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ಇದಿಷ್ಟು ಗೊಬ್ಬರ ಬಿಟ್ಟು ಈ ಗಿಡಕ್ಕೆ ಅಪರೂಪಕ್ಕೆ ಅಂದ್ರೆ ತಿಂಗಳಿಗೊಂದ್ಸಲ ಕಾಫಿ ಡಿಕಾಕ್ಷನ್ ಇಲ್ಲ ಟೀ ಡಿಕಾಕ್ಷನ್ ಕೂಡ ಹಾಕಬಹುದು. ಅದರಿಂದನೂ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈ ಗಿಡಕ್ಕೆ ನೀರ್ ಯಾವಾಗ ಹಾಕ್ಬೇಕು ಅಂತ ನೋಡೋದಾದ್ರೆ, ಮೇಲ್ಗಡೆಯಿಂದ ಮಣ್ಣು ಒಂದು ಅರ್ಧ ಇಂಚ್ ಡ್ರೈ ಆಗ್ತಾ ಬರ್ತಾ ಇರೋ ಹಾಗೇನೆ ಗಿಡಕ್ಕೆ ನೀರ್ ಹಾಕ್ಬೇಕಾಗತ್ತೆ. ಪಾಟ್ ಫುಲ್ ನೀರ್ ಹಾಕ್ಬೇಕು, ಅದು ಡ್ರೈನ್ ಹೋಲಿಂದ ಆಚೆ ಬರಬೇಕು. ಅವಾಗ ಪ್ರತಿಯೊಂದು ಬೇರ್ಗೂ ಕರೆಕ್ಟ್ ಆಗಿ ನೀರ್ ಸಿಗುತ್ತೆ, ಗಿಡನೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಗಿಡನ ನೀರೊಳಗೆ ಬೆಳೆಸ್ತಾ ಇರುವಂತವ್ರು 4ರಿಂದ 5 ದಿವಸಕ್ಕೊಂದ್ಸಲನಾದ್ರೂ ನೀರನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಇನ್ನು ಗಿಡಕ್ಕೆ ನೀರ್ ಹಾಕ್ಬೇಕಾದ್ರೂ ಅಷ್ಟೇನೆ, ನಿಮ್ ಏರಿಯಾದಲ್ಲಿ ಏನಾದ್ರೂ ಹ್ಯುಮಿಡಿಟಿ ಇಲ್ಲ ಅಂದ್ರೆ ತುಂಬಾ ಡ್ರೈ ಆಗಿದ್ರೆ ನೀವು ಗಿಡದ ಮೇಲ್ಗಡೆಯಿಂದ ನೀರ್ ಹಾಕ್ಬೇಕಾಗತ್ತೆ. ಪ್ರತಿಯೊಂದು ಎಲೆಗಳಿಗೂ ನೀರ್ ಕೊಡ್ಬೇಕಾಗುತ್ತೆ. ಅಂದ್ರೆ ಗಿಡದ ಎಲೆಗಳಿಗೆಲ್ಲ ನೀರನ್ನ ಚೆನ್ನಾಗಿ ಸ್ಪ್ರೇ ಮಾಡ್ಬೇಕಾಗತ್ತೆ. ಇವಾಗ ಮನಿ ಪ್ಲಾಂಟ್ ಪ್ರೊಪೋಗೇಶನ್ ಹೇಗ್ ಮಾಡೋದು ಅಂತ ನೋಡೋಣ. ಮನಿ ಪ್ಲಾಂಟ್ ಅಲ್ಲಿ ಪ್ರತಿಯೊಂದು ಎಲೆ ಕೆಳಗೂ ಈ ತರ ಏರಿಯಲ್ ರೂಟ್ಸ್ ಇರುತ್ತೆ. ನಮ್ಗೆ ಎಷ್ಟು ಉದ್ದಕ್ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಳ್ಬಹುದು. ಈ ತರ ಕಟಿಂಗ್ಸ್ ನ ಡೈರೆಕ್ಟ್ ಆಗಿ ಮಣ್ಣಿಗೆ ಬೇಕಾದ್ರೂ ನೆಡಬಹುದು. ಆದ್ರೆ ಇದು ಬೇರ್ ಬಂದು ಚಿಗುರು ಬರೋದಕ್ಕೆ ಮಿನಿಮಮ್ 3 ತಿಂಗಳಾದ್ರೂ ತಗೊಳುತ್ತೆ. ಹಾಗಾಗಿ ಇದನ್ನ ನೀರಲ್ಲಿಟ್ಟು ಬೇರ್ ಬರ್ಸಿದ್ರೆ ಗಿಡ ಬೇಗ ಬರುತ್ತೆ. ಇವಾಗ ರೂಟ್ ಡೆವಲಪ್ ಆಗಿರೋ ಕಟ್ಟಿಂಗ್ಸ್ ನ ಮುಂಚೆನೆ ತಿಳಿಸಿರೋ ತರ ಸಾಯಿಲ್ ಮಿಕ್ಸ್ಚರ್ ಅಲ್ಲಿ ನೆಟ್ರೆ ಗಿಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಮನಿ ಪ್ಲಾಂಟ್ ಪ್ರೊಪೋಗೇಶನ್ ನೋಡಿದ್ವಿ. ಇವಾಗ ಈ ಗಿಡನ ಈ ತರ ಬುಷಿಯಾಗಿ ದಟ್ಟವಾಗಿ ಬರ್ಸೋದು ಅಂತ ನೋಡೋಣ. ಈ ತರ ಮನಿ ಪ್ಲಾಂಟ್ ತುಂಬಾ ದಟ್ಟವಾಗಿ ಬರಬೇಕು ಅಂದ್ರೆ ನೀವು ಒಂದೇ ಪಾಟ್ ಒಳಗೆ ಒಂದು 2-3 ಸಸಿನ ನೆಡಬಹುದು. ಅಂದ್ರೆ ಒಂದ್ 2-3 ಕಟಿಂಗ್ ನ ನೆಡಬಹುದು. ಆಮೇಲೆ ಮನಿ ಪ್ಲಾಂಟ್ ಈ ಗಿಡ ಬೆಳೀತಾ ಇರ್ಬೇಕಾದ್ರೆ ಇದನ್ನ ಪಾಟ್ ಸುತ್ತಿ. ಇವಾಗ ನಾನು ಇದು ಬೆಳೀತಾ ಇದೆ, ಬಟ್ ಸ್ಟಿಲ್ ನಾನು ಇದನ್ನ ಇಲ್ಲೇ ಹೀಗೆ ಮಣ್ಣೊಳಗೇನೆ ಸುತ್ತುತ್ತಾ ಇದ್ದೀನಿ. ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಇದನ್ನ ಕೆಳಗ್ ಬೀಳೋದಕ್ ಬಿಡ್ತೀನಿ. ಅವಾಗ ಇಲ್ಲೂ ದಟ್ಟವಾಗಿರುತ್ತೆ, ಕೆಳಗ್ ಬಂದಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಒಂದೊಂದೇ ಕಟಿಂಗ್ ನೆಟ್ಬಿಟ್ರೆ ಅದು ಇಲ್ಲಿಂದ ಹಿಂಗೆ ಕೆಳಗ್ ಬಂದ್ಬಿಡುತ್ತೆ, ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದಿಷ್ಟು ಆದ್ಮೇಲೆ ಈ ಗಿಡಕ್ಕೆ ಹುಳ ಬರಲ್ವಾ ಅಂತ ನೋಡಿದ್ರೆ ಬರುತ್ತೆ. ಈ ಗಿಡನ ನೀವು ಮನೆ ಒಳಗೆ ಇಟ್ಕೊಂಡಿದ್ದೀರಾ, ಆಚೆ ಗಾಳಿ ಬೆಳಕಿಗೆ ಇಟ್ಟೇ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಮಿಲಿ ಬಗ್ಸ್ ಬರುತ್ತೆ. ಇಲ್ಲ ಅಂದ್ರೆ ಅಕ್ಕಪಕ್ಕದ ಗಿಡದಲ್ಲಿ ಯಾವ್ದಾದ್ರು ಮಿಲಿ ಬಗ್ಸ್ ಇದ್ರೆ ಇದಕ್ಕೆ ಹತ್ಕೊಳ್ಳುತ್ತೆ. ಮಿಲಿ ಬಗ್ಸ್ ಬಿಟ್ಟು ಅದನ್ನು ತುಂಬಾ ಅಪರೂಪಕ್ಕೆ ಬರುತ್ತೆ. ಅದು ಬಿಟ್ರೆ ಬೇರೆ ಇನ್ಯಾವ ಹುಳನೂ ಇದಕ್ ಬರೋದಿಲ್ಲ. ಆ ತರ ಮಿಲಿ ಬಗ್ಸ್ ಬಂದಿದೆ ಅಂತ ಅಂದಾಗ ಇದಕ್ಕೆ ನೀಮ್ ಸ್ಪ್ರೇ ಮಾಡಬಹುದು. ಒಂದ್ ಅರ್ಧ ಲೀಟರ್ ನೀರಿಗೆ 1 ಸ್ಪೂನ್ ಅಷ್ಟು ನೀಮ್ ಆಯಿಲ್ ನ ಹಾಕೊಂಡು ಇದಕ್ಕೆ ಸ್ಪ್ರೇ ಮಾಡಬಹುದು. ಅದು ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ ಹತ್ರ ಮೈಲ್ಡ್ ಸೋಪ್ ಇದ್ರೆ, ಮೈಲ್ಡ್ ಫೇಸ್ ವಾಶ್ ಇದ್ರೆ ಅದನ್ನು ಒಂದು 2 ಡ್ರಾಪ್ಸ್ ಅಷ್ಟು ಅರ್ಧ ಲೀಟರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಬಹುದು. ಅದನ್ನು ಸಾಕಾಗತ್ತೆ. ಮನಿ ಪ್ಲಾಂಟ್ಗೆ ಯಾವುದೇ ರೀತಿಯಾದ ಹಾರ್ಶ್ ಕೆಮಿಕಲ್ಸ್ ಹಾಕ್ಬಿಡಿ. ಕಾಂಪೋಸ್ಟ್ ಆಗ್ಲಿ ಸ್ಪ್ರೇ ಆಗ್ಲಿ ಯಾವುದು ಹಾರ್ಶ್ ಆಗಿರೋದು ಅವಶ್ಯಕತೆ ಇಲ್ಲ ಆ ಗಿಡಕ್ಕೆ. ಇದಿಷ್ಟು ಮನಿ ಪ್ಲಾಂಟ್ ಕೇರ್ ಬಗ್ಗೆ ಹೇಳಿದೀನಿ. ಈ ತರ ನೋಡ್ಕೊಂಡ್ರೆ ಮನಿ ಪ್ಲಾಂಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇನ್ನು ಇದೆರಡು ಗಿಡನೂ ನಾನು ಹ್ಯಾಂಗಿಂಗ್ ಬಾಸ್ಕೆಟ್ ಹಾಕ್ತೀನಿ. ಹಾಕ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಗಿಡದ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ನನ್ನ ಕೆಲಿವನ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಫಾಲೋ ಮಾಡಬಹುದು. ಅಲ್ಲಿ ಎಕ್ಸ್ಕ್ಲೂಸಿವ್ಲಿ ಗಿಡಗಳ ಬಗ್ಗೆನೇ ಅಪ್ಡೇಟ್ಸ್ ಇರುತ್ತೆ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.